ರಾಜಧಾನಿ ಬೆಂಗಳೂರಿನ ಕೆಂಗೇರಿ ಸಮೀಪವಿರುವ ಅಂದಾಜು 30,000 ಕೋಟಿ ರೂಪಾಯಿ ಮೌಲ್ಯದ 530ಕ್ಕೂ ಹೆಚ್ಚು ಎಕರೆ ಅರಣ್ಯ ಭೂಮಿಯನ್ನು ಕಬಳಿಸಲು ನಡೆಸಿದ್ದ ಭಾರೀ ಸಂಚನ್ನು ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಭೇದಿಸಿದ್ದಾರೆ. ಈ ಭೂಮಿಯ ಮೇಲಿನ ಹಕ್ಕಿನ ಪ್ರತಿಪಾದನೆಯನ್ನ ವಜಾಗೊಳಿಸಿರುವ ತಹಸೀಲ್ದಾರ್ ಇದು ನಕಲಿ ದಾಖಲೆಗಳನ್ನು ಬಳಸಿ ನಡೆಸಲಾದ ಸಂಘಟಿತ ಕೃತ್ಯ ಎಂದು ಆದೇಶಿಸಿದ್ದಾರೆ. 1935ರಲ್ಲಿ ಮೈಸೂರಿನ ಅಂದಿನ ಸರ್ಕಾರವು ರಾಜ್ಯ ಅರಣ್ಯ ಎಂದು ಅಧಿಸೂಚನೆ ಹೊರಡಿಸಿದ್ದ BM ಕಾವಲ್ ಅರಣ್ಯ ಭೂಮಿಯ ಒಂದು ಭಾಗವನ್ನು ಖರೀದಿಸಲು ಹೂಡಿಕೆದಾರರೊಬ್ಬರು ಮುಂದೆ ಬಂದಿದ್ದಾರೆ. ಈ ವೇಳೆ ಅವರು ಜಮೀನಿನ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿದಾಗ 2025ರ ನವೆಂಬರ್ನಲ್ಲಿ ಅರಣ್ಯ ಇಲಾಖೆಗೆ ಈ ಒಂದು ಕಬಳಿಕೆಯ ಯತ್ನದ ಸುಳಿವು ಸಿಕ್ಕಿತ್ತು. ಸದರಿ ಜಮೀನು MB ನೇಮಣ್ಣಗೌಡ ಎಂಬುವರಿಗೆ ಸೇರಿದ್ದು ಎಂದು ಪ್ರತಿಪಾದಿಸಿರುವ ಹೈಕೋರ್ಟ್ ಆದೇಶದ ಪ್ರತಿಯೊಂದನ್ನ ಜಮೀನು ಖರೀದಿಸಲು ಬಂದಿದ್ದ ವ್ಯಕ್ತಿ ಒದಗಿಸಿದ್ದ. ಆದರೆ ರಾಜ್ಯ ಸರ್ಕಾರ ಸಲ್ಲಿಸಿದ ರಿಟ್ ಮೇಲ್ಮನವಿಯ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ನೇಮಣ್ಣಗೌಡ ಅವರ ಅರ್ಜಿಯನ್ನ ಹಕ್ಕನ್ನ ಕೇವಲ ಪರಿಶೀಲಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆಯೇ ಹೊರತು ಭೂಮಿ ಅವರದ್ದೆಂದು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹಾಸನ SDCಗೆ ಬೆಂಗಳೂರು ಜಮೀನು ನೀಡುವ ಅಧಿಕಾರವಿಲ್ಲದೆ ದೇವೇಗೌಡ ಅವರು ತಮ್ಮ ಸಲ್ಲಿಸಿದ ಅರ್ಜಿಯಲ್ಲಿ ಇನಾಮ ರದ್ದತಿ ಕಾಯ್ದೆ ಅಡಿ ಹಾಸನ ವಿಭಾಗದ ವಿಶೇಷ ಉಪವಿಭಾಗಾಧಿಕಾರಿಗಳು 1973ರ ಡಿಸೆಂಬರ್ನಲ್ಲಿ ತಮಗೆ ದಕ್ಷಿಣ ಬೆಂಗಳೂರಿನ BM ಕಾವಲ ಅರಣ್ಯದ 516 ಎಕರೆ 35 ಗುಂಟೆ ಸೇರಿದಂತೆ ಒಟ್ಟು 532 ಎಕರೆ 15 ಗುಂಟೆ ಜಮೀನನ್ನ ಮಂಜೂರು ಮಾಡಿದ್ದಾರೆ ಎಂದು ವಾದಿಸಿದರು. ಇನ್ನು ತಹಸೀಲ್ದಾರ್ ನೀಡಿರುವ ಕಾರಣಗಳ ಪೈಕಿ ಸದರಿ ಜಮೀನಿಗೆ ಸಂಬಂಧಿಸಿದಂತೆ ನೇಮಣ್ಣಗೌಡ ಅವರ ಹೆಸರಿನಲ್ಲಿ ಪಹಣಿ ಸೇರಿದಂತೆ ಯಾವುದೇ ಕಂದಾಯ ದಾಖಲೆಗಳು ಲಭ್ಯವಿಲ್ಲ. ಹಾಸನ ಮತ್ತು ಬೆಂಗಳೂರು ನಗರ ಜಿಲ್ಲೆ ಉಪವಿಭಾಗಾಧಿಕಾರಿಗಳು 1973ರಲ್ಲಿ ಇಂತಹ ಯಾವುದೇ ಜಮೀನು ಮಂಜೂರಾಗಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಜತೆಗೆ ಹಾಸನ ವಿಭಾಗದ ವಿಶೇಷ ಉಪವಿಭಾಗಾಧಿಕಾರಿಗಳಿಗೆ ಬೆಂಗಳೂರಿನಲ್ಲಿರುವ ಜಮೀನನ್ನ ಮಂಜೂರು ಮಾಡುವ ಯಾವುದೇ ಅಧಿಕಾರ ವ್ಯಾಪ್ತಿಯೂ ಇಲ್ಲ. ಮೈಸೂರು ಅರಣ್ಯ ನಿಯಮಾವಳಿ 19,000 ಸೆಕ್ಷನ್ 30 ಅಥವಾ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 28ರ ಅಡಿಯಲ್ಲಿ BM ಕಾವಲು ಅರಣ್ಯ ಭೂಮಿಯನ್ನ ಎಂದಿಗೂ ಅರಣ್ಯೇತರ ಭೂಮಿಯನ್ನಾಗಿ ಮಾರ್ಪಡಿಸಿಲ್ಲ ಎಂದು ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಅರಣ್ಯ ಭೂಮಿ ಕಬಳಿಸಲು ಯತ್ನಿಸಿದ ನೇಮಗೌಡ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂಬ ಅರಣ್ಯ ಇಲಾಖೆ ವಾದವನ್ನು ತಹಸೀಲ್ದಾರ್ ಆದೇಶದಲ್ಲಿ ಪುರಸ್ಕರಿಸಿದ್ದಾರೆ. ಆದರೆ ನಕಲಿ ದಾಖಲೆ ಸೃಷ್ಟಿಸಿದ ಸಂಬಂಧ ಕಂದಾಯ ಇಲಾಖೆಯು ಪ್ರತ್ಯೇಕ ದೂರು ದಾಖಲಿಸುತ್ತಿದೆಯೇ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿಲ್ಲ. ವಿಶೇಷವೇನೆಂದರೆ ಈ ನೇಮಣ್ಣಗೌಡ ಎಂಬುವರು ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿವಿಧ ಅರ್ಜಿಗಳನ್ನು ಸಲ್ಲಿಸಿ ಸುಮಾರು 21,000 ಎಕರೆ ಜಮೀನಿನ ಮಾಲೀಕತ್ವ ತನಗೆ ಸೇರಿದ್ದು ಎಂದು ಪ್ರತಿಪಾದಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ 512 ಎಕರೆ ಅರಣ್ಯ ಭೂಮಿಯನ್ನು ಕಬಳಿಸಲು ಯತ್ನಿಸಿದ ಆರೋಪದ ಮೇಲೆಯೂ ಅರಣ್ಯ ಇಲಾಖೆ ಇವರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸಿದೆ.